ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸಿನಿಮಾ ಜಗತ್ತಿನಲ್ಲಿ ಒಂದು ದೊಡ್ಡ ಕ್ರಾಂತಿ ಮಾಡಿದ ಡಾಲ್ಬಿ ಸೌಂಡ್ ಟೆಕ್ನಾಲಜಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮತ್ತು ಡಾಲ್ಬಿ ಡಿಜಿಟಲ್ ಅಂದ್ರೇನು, ಡಾಲ್ಬಿ ಆಟ್ಮಾಸ್ ಅಂದ್ರೇನು, ಯಾವ ಸಿನಿಮಾ ಹಾಲಲ್ಲಿದ್ದರೂ ಕೂಡ ವಿಶೇಷವಾದ ಒಂದು ಸೌಂಡ್ ಅನುಭವ ಸಿಗ್ತಾ ಇತ್ತು. ಅದು ಹೇಗೆ ಸಾಧ್ಯ ಅನ್ನೋದನ್ನು ವಿವರಿಸ್ತೀನಿ, ಕೊನೆವರೆಗೂ ನೋಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಈ ವಿಷಯನ ತಿಳ್ಕೊಳ್ಳಿ. ಈಗ ಡಾಲ್ಬಿ ಸೌಂಡ್ ಹೇಗೆ ಶುರುವಾಯಿತು ಮತ್ತು ಡಾಲ್ಬಿಗಿಂತ ಮೊದಲು ಇದ್ದ ಸೌಂಡ್ ಯಾವುದು ಅಂದರೆ, ನೋಡಿ, ನಾವು ಸಾಮಾನ್ಯವಾಗಿ ಮೊದಲು ಕೇಳ್ತಾ ಇದ್ದ ಸೌಂಡ್ ಮೋನೋ. ಈ ಮೋನೋ ಸೌಂಡ್ಗೆ ಉದಾಹರಣೆ ಹಳೆ ರೇಡಿಯೋಗಳಲ್ಲಿ ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಯಲ್ಲಿ ಮತ್ತು ಹಳೆಯ ಸ್ಪೀಕರ್ಗಳಲ್ಲಿ ನೇರವಾಗಿ ಕೇಳ್ತಾ ಇತ್ತು ಸೌಂಡು. ಅಂದರೆ ಲೆಫ್ಟ್ ಟು ರೈಟ್ ಎರಡೂ ಕಡೆ ಕೇಳಿದರೆ ನೇರವಾಗಿ ಕೇಳೋ ಅಂಥ ಸೌಂಡ್ ಮೋನೋ. ಈ ಸೌಂಡ್ಗಳಲ್ಲಿ ಹಳೆಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಆಗ್ಬೋದು, ಒಂದಷ್ಟು ಹಳೆಯ ಗೀತೆಗಳನ್ನ ನೀವು ಕೇಳಿದ್ರೆ ನೇರವಾಗಿ ಕೇಳಿಸುತ್ತೆ. ಹಾಗಾಗಿ ನಮಗೆ ಲೆಫ್ಟ್ ಟು ರೈಟ್ ಅಂದರೆ ಎಡ ಮತ್ತು ಬಲ ಎರಡು ಕಡೆನೂ ಕೇಳಿಸ್ತಾ ಇರಲಿಲ್ಲ. ಇದು ಬಿಗಿನಿಂಗಲ್ಲಿತ್ತು. ಸೌಂಡ್ ಬಂದ ನಂತರ ಒಂದಷ್ಟು ಬದಲಾವಣೆ ಆದ ನಂತರ ಪ್ರಾರಂಭದ ದಿನಗಳಲ್ಲಿ ಈ ರೀತಿ ಸೌಂಡ್ ಇತ್ತು ಮೋನೋ. ಇದಾದ ನಂತರ ಸ್ವಲ್ಪ ಬದಲಾವಣೆ ಆಗುತ್ತೆ ಸೌಂಡಲ್ಲಿ. ಸ್ಟೀರಿಯೋ ಸೌಂಡನ್ನ ತೊಗೊಂಬರ್ತಾರೆ. ಈ ಸ್ಟೀರಿಯೋ ಸೌಂಡ್ ಯಾವ ರೀತಿ ಅಂದರೆ ಲೆಫ್ಟ್ ಮತ್ತು ರೈಟ್ ಎರಡೂ ಕಡೆನೂ ಕೇಳೋ ಅಂಥದ್ದು. ಈಗ ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ ಉದಾಹರಣೆಗೆ ಒಂದು ಕಾರ್ ಹೋಗ್ತಾ ಇರುತ್ತೆ ಎಡಗಡೆಯಿಂದ. ಆ ಎಡಗಡೆಯಿಂದ ಹೋಗುವಂಥ ಕಾರು ಎಡಗಡೆ ಸ್ಪೀಕರಲ್ಲಿ ಮಾತ್ರ ಕೇಳಿಸುತ್ತೆ ನಮಗೆ, ಎಡಗಡೆ ಕಿವಿಗೆ. ಅದೇ ಕಾರು ರೈಟ್ ಸೈಡಿಂದ ಬಂದಾಗ ರೈಟ್ ಸೈಡ್ ಕಿವಿ ಕೇಳಿಸುತ್ತೆ, ಅಂದರೆ ರೈಟ್ ಸೈಡ್ ಸ್ಪೀಕರಲ್ಲಿ ಕೇಳುತ್ತೆ. ಸೊ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿ ಸೌಂಡನ್ನು ತೊಗೊಂಬರೋವಂಥದ್ದು ಮತ್ತು ನೋಡೋವಂಥ ಆಡಿಯನ್ಸ್ಗೆ ರಿಯಲಾಗಿ ನಡೀತಾ ಇದೆ ಆ ಘಟನೆ ಅನ್ನೋ ಫೀಲ್ನ ಕೊಡೋವಂಥದ್ದು ಈ ಸ್ಟೀರಿಯೋ ಸೌಂಡ್. ನೀವು ಹಾಡನ್ನ ಕೇಳ್ಬೋದು, ಫೀಮೇಲ್ ಸಿಂಗರ್ ಲೆಫ್ಟಲ್ಲಿ ಆಡ್ತಾರೆ, ಮೇಲ್ ಸಿಂಗರ್ ರೈಟಲ್ಲಿ ಆಡ್ತಾರೆ. ಸೊ ಈ ರೀತಿ ಎರಡು ಅನುಭವ ಆಗುತ್ತೆ ನಿಮಗೆ. ಮ್ಯೂಸಿಕ್ ಬರ್ತಾ ಇದ್ರೆ ತಬಲ ಒಂದು ಕಡೆ ಬರ್ತಾ ಇರುತ್ತೆ, ಈ ಕಡೆ ವೀಣೆ. ಸೊ ಈ ಥರ ಫೀಲ್ ಆಗುತ್ತೆ. ಆದರೆ ಮೋನೋ ಅಲ್ಲಿ ಈ ಥರ ಯಾವುದೂ ಇಲ್ಲ, ನೇರವಾಗಿ ಕೇಳೋವಂಥದ್ದು, ಎಲ್ಲ ಮಿಕ್ಸ್ ಆಗಿ ಕೇಳೋವಂಥದ್ದು. ಸೌಂಡ್ ಕೇಳಿಸುತ್ತೆ, ಚೆನ್ನಾಗಿರುತ್ತೆ, ಆದರೆ ನಿಮಗೆ ಈ ಲೆಫ್ಟ್ ಟು ರೈಟ್ ಅನುಭವ ಆಗೋದೇ ಇಲ್ಲ. ಆದರೆ ಸ್ಟೀರಿಯೋದಲ್ಲಿ ಲೆಫ್ಟು ಮತ್ತು ರೈಟ್ ಎರಡೂ ಕೂಡ ಸ್ಪಷ್ಟವಾಗಿ ಕೇಳಿಸುತ್ತೆ. ಲೆಫ್ಟಲ್ಲಿ ನಡ್ಕೊಂಬರೋದು, ರೈಟಲ್ಲಿ ರನ್ ಅಂದರೆ ಓಡೋದು, ಈ ರೀತಿ ಎರಡು ಅನುಭವ ಆಗುತ್ತೆ. ಮ್ಯೂಸಿಕಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಆಡಿಯೋ ಸಾಂಗ್ ಕೇಳ್ತಾ ಇರಬೇಕಾದ್ರೆ ಲೆಫ್ಟ್ ಟು ರೈಟ್ ಎರಡೂ ಕಡೆನೂ ಕೇಳುತ್ತೆ. ಅದೊಂಥರ ಅದ್ಭುತವಾದ ಅನುಭವ ಸ್ಟೀರಿಯೋ ಸೌಂಡ್. ಇನ್ನು ಇದಾದ ನಂತರ 1965ರಲ್ಲಿ ರೇ ಡಾಲ್ಬಿ ಅವರು ಡಾಲ್ಬಿ ಲ್ಯಾಬೊರೇಟರೀಸ್ ಸ್ಥಾಪನೆ ಮಾಡ್ತಾರೆ. ಆದರೆ ಪ್ರಾರಂಭದಲ್ಲಿ ನಾಯ್ಸ್ ರಿಡಕ್ಷನ್ ಟೆಕ್ನಾಲಜಿನ ಯೂಸ್ ಮಾಡಿ ಅದನ್ನು ಬಳಸಿ ಸೌಂಡಲ್ಲಿ ಇರೋವಂಥ ನಾಯ್ಸನ್ನು ಕ್ಲೀನ್ ಮಾಡ್ತಾಯಿದ್ರು. ಈ ರೀತಿ ಸೌಂಡನ್ನು ಕ್ಲೀನ್ ಮಾಡೋವಂಥದ್ದು, ಆ ರೀತಿ ಕೆಲಸಗಳನ್ನ ಮಾಡ್ತಾಯಿದ್ರು ಡಾಲ್ಬಿಯಲ್ಲಿ. ಇದಾದ ನಂತರ 1976ರಲ್ಲಿ ಮೊದಲ ಬಾರಿಗೆ ಸಿನಿಮಾ ಥಿಯೇಟ್ರ್ಗಳಲ್ಲಿ 4 ಸ್ಪೀಕರನ್ನು ಬಳಸಿ ಡಾಲ್ಬಿ ಸ್ಟೀರಿಯೋ ಸೌಂಡನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ರೀತಿ ಸೌಂಡನ್ನು ಒಳಗೊಂಡು ಬಂದ ಮೊದಲ ಚಿತ್ರವೇ ಸ್ಟಾರ್ ವಾರ್ಸ್. 1977ರಲ್ಲಿ ಇದು ಬಿಡುಗಡೆಯಾಗಿತ್ತು. ಸೊ ಇದು ಸ್ಟಾರ್ ವಾರ್ಸ್ ಮೊದಲ ಡಾಲ್ಬಿ ಸ್ಟೀರಿಯೋ ಸೌಂಡ್ ಟೆಕ್ನಾಲಜಿನ ಬಳಸಿ ಮಾಡಿದಂಥ ದೊಡ್ಡ ಸಿನಿಮಾ. ಈ ಸಿನಿಮಾದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೀವು. ಲೆಫ್ಟ್ ಟು ರೈಟ್ ಫೈಟ್ ಆ್ಯಕ್ಷನ್ ಸೀನ್ ಆಗ್ಬೋದು, ಮತ್ತು ಒಂದು ಸೌಂಡ್ ಸಿಸ್ಟಮ್ ಆಗ್ಬೋದು. ಕಂಪ್ಲೀಟಾಗಿ ನಿಮಗೆ ಎರಡೂ ಕಿವಿಗಳಲ್ಲಿ ಅದ್ಭುತವಾಗಿ ನಿಮಗೆ ಒಂದು ಆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಸಿನಿಮಾ ನೋಡಿದ್ರೆ. ಸೊ ಇದು ಟೆಕ್ನಾಲಜಿ ಅಂದರೆ ಡಾಲ್ಬಿ ಟೆಕ್ನಾಲಜಿನ ಒಳಗೊಂಡು ಸ್ಟೀರಿಯೋ ಡಾಲ್ಬಿ ಸೌಂಡನ್ನು ಅಳವಡಿಸ್ಕೊಂಡು ಬಂದ ಮೊದಲ ಸಿನಿಮಾ. ಇನ್ನು ಇದಾದ ನಂತರ ಹಲವಾರು ಸಿನಿಮಾಗಳು ಬರ್ತವೆ. ಅದಾದ ನಂತರ 1992ರಲ್ಲಿ ಡಾಲ್ಬಿ ಅವರು ಡಿಜಿಟಲ್ ಆಡಿಯೋನ ತೊಗೊಂಬರ್ತಾರೆ. ಡಾಲ್ಬಿ ಡಿಜಿಟಲ್ ಆಡಿಯೋ ಕಂಪ್ರೆಷನ್ ಏನಿದೆ, ಇದು ಪ್ರತಿ ಆಡಿಯೋನು ಕೂಡ ಕ್ರಿಸ್ಟಲ್ ಕ್ಲಿಯರ್ ಸೌಂಡ್ 5.1 ಸಿಸ್ಟಮನ್ನು ತೊಗೊಂಬರ್ತಾರೆ. 5.1 ಸಿಸ್ಟಮ್ ಅಂದರೆ 5 ಸ್ಪೀಕರ್, 1 ಸಬ್ ವೂಫರ್, ಇದನ್ನು ಒಳಗೊಂಡು ಬಂದ ಚಿತ್ರವೇ ಬ್ಯಾಟ್ಮ್ಯಾನ್ ರಿಟರ್ನ್ಸ್. ಈ ಬ್ಯಾಟ್ಮ್ಯಾನ್ ರಿಟರ್ನ್ಸ್ 1992ರಲ್ಲಿ ಬರುತ್ತೆ. ಇದು ಮೊದಲ ಡಾಲ್ಬಿ ಡಿಜಿಟಲ್ ಸಿನಿಮಾ. ಈ ಸಿನಿಮಾದಲ್ಲಿ ಅದ್ಭುತವಾದ ಸೌಂಡು 5.1 ಸಿಸ್ಟಮ್ ತೊಗೊಂಬರ್ತಾರೆ.
ಅದ್ಭುತವಾಗಿರುತ್ತೆ. ಮತ್ತು ಕ್ರಿಸ್ಟಲ್ ಕ್ಲಿಯರ್ ಆಗಿ ವಾಕ್ ಆಗ್ಬೋದು, ಒಂದು ಗಾಳಿ ಬೀಸ್ತಾ ಇರೋದಾಗ್ಬೋದು, ಮತ್ತು ಆ್ಯಕ್ಷನ್ ಸೀನ್ ಆಗ್ಬೋದು, ಪ್ರತಿ ಒಂದೊಂದು ಕೂಡ ಭಾಳ ಸ್ಪಷ್ಟವಾಗಿ ಕೇಳಿಸುತ್ತೆ. ನೋಡೋರಿಗೆ ರಿಯಲ್ ಅನ್ನೋ ಫೀಲ್ನ ಕೊಡುತ್ತೆ. 5.1 ಸೌಂಡ್ ಸಿಸ್ಟಮ್. ಇನ್ನು ಇದಾದ ನಂತರ ಡಾಲ್ಬಿ ಡಿಜಿಟಲ್ ಪ್ಲಸ್ನ ತೊಗೊಂಬರ್ತಾರೆ. ಇದು ಇತ್ತೀಚೆಗೆ 7.1 ಸ್ಪೀಕರ್ ಸಪೋರ್ಟ್ ಇರೋವಂಥ ಬ್ಲೂರೇ ಮತ್ತು OTT ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಇದನ್ನು ಬಳಸ್ತಾರೆ. ಇದು ಯಾವ ರೀತಿ ಅಂದರೆ 7 ಸ್ಪೀಕರ್ ಇರುತ್ತೆ, ಪ್ಲಸ್ 1 ಸಬ್ ವೂಫರ್ ಇರುತ್ತೆ. ಇದನ್ನು ಬಳಸಿ ಇನ್ನೂ ಹೆಚ್ಚಿನ ಆಡಿಯೋ ಕ್ವಾಲಿಟಿ, ಕ್ರಿಸ್ಟಲ್ ಕ್ಲಿಯರ್ ಮತ್ತು ಸಾಫ್ಟ್, ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಆಡಿಯೋ ಕ್ವಾಲಿಟಿನ ತರ್ತಾರೆ. ಇನ್ನು ಎಕ್ಸಾಂಪಲ್ಗೆ ನಿಮಗೆ ಸಾಕಷ್ಟು ಸಿನಿಮಾಗಳನ್ನ ನೋಡಿದ್ರೆ ನಿಮಗೆ ಅಷ್ಟು ಒಂದು ಡೋರ್ ತೆಗೆಯೋ ಸೌಂಡ್ ಆಗ್ಬೋದು, ಮಳೆ ಹನಿ ಸೌಂಡ್ ಆಗ್ಬೋದು, ಮತ್ತು ಫ್ಲೈಟ್ ಎಲ್ಲವೂ ಕೂಡ ಭಾಳ ಕ್ರಿಸ್ಟಲ್ ಕ್ಲಿಯರಾಗಿ ಕೇಳಿಸುತ್ತೆ ಬಿಕಾಸ್ ಆಫ್ ಸೌಂಡ್. ಅದು ಅಪ್ಗ್ರೇಡ್ ಆಗೋದು ಡಿಜಿಟಲಲ್ಲಿ ಡಾಲ್ಬಿ ಸೌಂಡ್ ಈ ರೀತಿ ತೊಗೊಂಬರ್ತಾರೆ. ಇನ್ನು ಇದಾದ ನಂತರ ಡಾಲ್ಬಿ ಅಟ್ಮಾಸ್ ಅಂತ ತೊಗೊಂಬರ್ತಾರೆ. ಇದು ಯಾವ ರೀತಿ ಅಂದರೆ ಈ ಡಾಲ್ಬಿ ಅಟ್ಮಾಸ್ ಈ ಒಂದು ಸೌಂಡ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತಂದರೆ ಹಿಂದೆ ಮುಂದೆ ಲೆಫ್ಟ್ ರೈಟ್ ಮಾತ್ರ ಅಲ್ಲದೆ ಮೇಲ್ಗಡೆ ಮತ್ತು ಕೆಳಗಡೆ ಒಬ್ಬ ವ್ಯಕ್ತಿ ಒಂದು ಸಿನಿಮಾ ನೋಡ್ತಾ ಇದ್ದರೆ ಎಲ್ಲ ಭಾಗಗಳಿಂದ, ಎಲ್ಲ ಮೂಲಗಳಿಂದ ಅವನಿಗೆ ಸೌಂಡ್ ಕೇಳಿಸ್ಬೇಕು ಅನ್ನೋ ಫೀಲ್ನ ತೊಗೊಂಬರ್ತಾರೆ. ಉದಾಹರಣೆಗೆ ನಿಮಗೆ ಮೆಟ್ಲಿಂದ ಇಳಿಯೋದು, ಕೆಳಗಡೆ ಇಳಿಬೇಕಾದ್ರೆ ಕೆಳಗಡೆ ಆಗೋವಂಥ ಒಂದು ಶಬ್ದ. ಉದಾಹರಣೆಗೆ ಫ್ಲೈಟ್ ಮೇಲೆ ಹೋಗ್ತಾ ಇದ್ದರೆ ತಲೆ ಮೇಲೆ ಫ್ಲೈಟ್ ಹೋಗ್ತಾ ಇದೆ ಅನ್ನೋ ಫೀಲ್ ಕೊಡುತ್ತೆ. ಮೇಲ್ಗಡೆ ಸ್ಪೀಕರಲ್ಲಿ ಅದು ಸೌಂಡ್ ಬರುತ್ತೆ. ಹೆಲಿಕಾಪ್ಟರ್ ಹೋಗೋ ಸೌಂಡು, ತಲೆ ಮೇಲೆ ಹೋಗೋ ಥರ ಸೌಂಡ್ ಬರುತ್ತೆ. ಲೆಫ್ಟ್ ರೈಟ್ ಬರಲ್ಲ ನಿಮಗೆ. ಅದೇ ಲೆಫ್ಟಲ್ಲಿ ನಡ್ಕೊಂಬರ್ತಾ ಇದ್ದರೆ ಲೆಫ್ಟಲ್ಲಿ ಮಾತ್ರ ಕೇಳಿಸುತ್ತೆ. ನೀವು ಥಿಯೇಟ್ರಲ್ಲಿ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅಂದರೆ ಒಂದು ಹೆಲಿಕಾಪ್ಟರ್ ಸೌಂಡ್ ಆಗ್ಬೋದು, ಮತ್ತು ರಾಕೆಟ್ ಲಾಂಚ್ ಆದರೆ ರಾಕೆಟ್ ಹೋಗೋ ಸೌಂಡು, ಮೇಲಕ್ಕೆ ಹೋಗೋ ಸೌಂಡನ್ನ ತೊಗೊಂಬರುತ್ತೆ. ಯಾವುದು? ಈ ಡಾಲ್ಬಿ ಅಟ್ಮಾಸ್. ಇದನ್ನು ಯೂಸ್ ಮಾಡಿ ಫ್ಲೈಟ್ ಸೌಂಡ್ ಆಗ್ಬೋದು, ಹೆಲಿಕಾಪ್ಟರ್ ಸೌಂಡು, ರಾಕೆಟ್ ಸೌಂಡು, ಮತ್ತು ಬಾಂಬ್ ಬ್ಲಾಸ್ಟ್ ಆದರೆ ಆಕಾಶಕ್ಕೆ ಜಂಪ್ ಆಗಿ ಅದರ ಒಂದು ಶಬ್ದ ನಿಮಗೆ ಮೇಲೂ ಕೇಳಿಸ್ಬೇಕು, ಕೆಳಗಡೆ ಮಳೆ ಬೀಳ್ತಾ ಇರೋ ಫೋರ್ಸ್ಗೆ ಅದು ಕೇಳಿಸ್ಬೇಕು. ಅಂದರೆ ಎಲ್ಲ ಮೂಲಗಳಿಂದ ಹಿಂದೆ ಮುಂದೆ ಎಡ ಬಲ ಮಾತ್ರ ಅಲ್ಲದೆ ಮೇಲೂ ಕೆಳಗೂ ಅನುಭವ ನೀಡುವಂಥ 3D ಆಡಿಯೋ ಎಕ್ಸ್ಪೀರಿಯೆನ್ಸನ್ನು ಈ ಸೌಂಡ್ ಸಿಸ್ಟಮ್ ಕೊಡುತ್ತೆ. ಸೊ ಈ ರೀತಿ ಸೌಂಡನ್ನ ತೊಗೊಂಬರ್ತಾರೆ ಡಾಲ್ಬಿಯವರು. ಡಾಲ್ಬಿ ಅಟ್ಮಾಸ್ ಇದನ್ನು ಸಾಮಾನ್ಯವಾಗಿ ಇತ್ತೀಚೆಗೆ ಬಳಸ್ತಾ ಇದ್ದಾರೆ ಒಂದಷ್ಟು ವರ್ಷಗಳಿಂದ. ಸೊ ಈ ರೀತಿಯಾದ ಬೆಳವಣಿಗೆ ಡಾಲ್ಬಿಯಲ್ಲಿ ಆಗ್ತಾ ಬರುತ್ತೆ. ಇನ್ನು ಮುಂದುವರೆದ ಭಾಗವನ್ನು ಪಾರ್ಟ್ 2 ಅಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಥ್ಯಾಂಕ್ ಯು.